ಆದರೆ ಸುತ್ತಮುತ್ತಲ ಇರುತ್ತಿರುವಂಥವ್ರು ಅವ್ರು ಬೆನ್ನತ್ತಿದವರೆಲ್ಲ ಅಪ್ರಾಮಾಣಿಕರಾಗಿದ್ದರಿಂದಾಗಿ ಅನೇಕ ತಪ್ಪುಗಳು ಮಮತಾ ಅವರಿಂದ ಆಯಿತು, ಕೇಜ್ರಿವಾಲ್ ಅವರಿಂದ ಆಯಿತು. ಕೇಜ್ರಿವಾಲ್ ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದರೋ ಕೊನೆಗೆ ಆ ಭ್ರಷ್ಟಾಚಾರದ ಬಲಿಲಿ ಅವರು ಸಿಕ್ಕೊಳ್ಳೋಂಗಾಯಿತು. ಯಾವ ಸಾರಾಯಿ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನ ಮಾಡಿದರೋ ಅದನ್ನು ಮಾಡ್ಕೊಳಕ್ಕೆ ಹೋಗಿ, ದುಡ್ಡು ತಗೊಳಕ್ಕೆ ಹೋಗಿ, ಜನಗಂಜಾಗಿ ಹೋಗಿ ಚುಕ್ಕ ಹಾಕಿಕೊಂಡ್ರು. ಇವೆಲ್ಲ ನೆನಪಿಸ್ಕೊಂಡಾಗ ವಿಜಯ್ ಅವರ ಮುಂದಿದ್ದಂಥ ಇವತ್ತಿನ ಗೆಲುವದ ಖುಷಿ ಅದ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಆದರೆ ಎಲ್ಲಿವರೆಗೆ ಆಡಳಿತ ಶಾಹಿಯನ್ನು ಕೈಲಿಟ್ಟುಕೊಂಡು ಹೊಸ ಅರ್ಥವ್ಯವಸ್ಥೆಯನ್ನು ನಿರ್ಮಾಣ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ವಿಜಯರಂಥ ನಾಯಕರು ಬರ್ತಾರೆ ಹೋಗ್ತಾರೆ. ಇವತ್ತು ಗೆದ್ದಾರ, ನಾಳೆ ಸೋಲ್ತಾರೆ. ಇದು ತಿಳ್ಕೊಂಡು ಹೆಜ್ಜಿಡಬೇಕಾಗಿದೆ. ಇವತ್ತು ಕೇಜ್ರಿವಾಲ್ ದೊಡ್ಡ ಸಾಕ್ಷಿ ಅದಾರ. ಯಾಕಂದ್ರೆ ಕೇಜ್ರಿವಾಲ್ ಒಂದು ವೇಳೆ ಅವತ್ತು ತಪ್ಪು ಮಾಡಿದೆ, ತಾನೇ ಕನ್ವೀನರ್ ಆಗೋದು, ತಾನೇ ಮುಖ್ಯಮಂತ್ರಿ ಆಗೋದು, ಬುದ್ಧಿವಂತರ ಹೊರಗೆ ಹಾಕೋದು ಎಲ್ಲ ಮಾಡಿದ್ರು. ಅವ್ರು ಮಾಡಿಲ್ಲ ಅಂತಲ್ಲ, ಇದ್ರು ಒಪ್ಕೋಬೇಕಾಗ್ತದೆ. ಈ ಕೇಜ್ರಿವಾಲ್ ಅಂತವ್ರು ಮಮತಾ ಬ್ಯಾನರ್ಜಿನೂ ಅದನ್ನ ಕೆಲಸ ಮಾಡಿದರು. ಉಳಿದವ್ರ ಮೇಲೆ ಯಾರನ್ನೂ ವಿಶ್ವಾಸ ಇರಲಿಲ್ಲ. ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಅವರು ಒಳ್ಳೆ ಮನಸ್ಥಿತಿಯವರಿದ್ದರು, ಅವ್ರನ್ನ ವಿಶ್ವಾಸ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಬರೀ ತನ್ನಿಂದ ಎಲ್ಲ ಕೇಜ್ರಿವಾಲ್ನಲ್ಲಿ ಮತ್ತು ಮಮತಾ ಬ್ಯಾನರ್ಜಿ ಅವರಲ್ಲಿದ್ದಂಥ ಬಹುದೊಡ್ಡ ದೋಷ ಇದು. ಅದಕ್ಕೆ ಅಖಿಲೇಶ್ ಯಾದವ್ ಕೂಡ ಇದರಲ್ಲಿ ಸಮಥಿಂಗ್ ಈಸ್ ಬೆಟರ್ ದೆನ್ ನಮ್ಮ ಲಾಲು ಪ್ರಸಾದ್ ಯಾದವ್ ತೇಜಸ್ವಿ ಅವರು. ಆದರೂ ಅವರು ಸಹಿತ ಜನರ ವಿಶ್ವಾಸ ಗಳಿಸಲಿ ಸೋತಿದ್ದಾರೆ. ಇದೇ ಪರಿಸ್ಥಿತಿ ನಾಳೆ ವಿಜಯ್ ಅವ್ರಿಗೆ ಬರ್ಬೋದು ಮುಂದಿನ 5 ವರ್ಷದಲ್ಲೇ. ಅದಕ್ಕೆ ಎಲ್ಲರ ಮೇಲೆ ವಿಶ್ವಾಸ ಕಳ್ಕೊಂಡಂಥ ಜನ BJP ಮೇಲೆ ವಿಶ್ವಾಸ ಇಟ್ಟು ಅವ್ರು ಆರಿಸ್ತರುವಂಥದ್ದು ಮತ್ತು ಅವ್ರ ಕೈಯಲ್ಲಿ ಅಧಿಕಾರದ ತಮಗೆ ಬೇಕಾಗುವ ವ್ಯವಸ್ಥೆ ಮಾಡ್ಕೊ ಬಲ್ಲರು ಅನ್ನೋದನ್ನು ಈಗಾಗಲೇ ವಿರೋಧ ಪಕ್ಷಗಳು ತಿಳ್ಕೊಂಡಿದ್ದಾವೆ. ಅದಕ್ಕೆ ದೊಡ್ಡ ಸಾಕ್ಷಿ ಮಮತಾ ಬ್ಯಾನರ್ಜಿ, ದೊಡ್ಡ ಸಾಕ್ಷಿ ತೇಜಸ್ವಿ ಯಾದವ್ ಗೊತ್ತು ನಿಮ್ಗೆ. ಯಾವುದು ಲಾಲು ಪ್ರಸಾದ್ ಅವ್ರ ಮಗ. ಇನ್ನು ಮುಂಬರೋದ್ರಲ್ಲಿ ಉತ್ತರ ಪ್ರದೇಶದ ಅಲ್ಲಿಯೂ ತೋರಿಸ್ಕೊಡ್ತಾರೆ ಅವರು. ಅಲ್ಲಿ ನಿಶ್ಚಿತವಾಗಿ ಮತ್ತು BJP ಬರೋ